ಎಲ್ಲರಿಗೂ ನಮಸ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪಿತೃಗಳ ಆರಾಧನೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಈ ವರ್ಷದಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತಾರೀಕು ಅಂದ್ರೆ ಈ ಬರೋ ಹುಣ್ಣಿಮೆಯಿಂದ ಮುಂಬರುವ ಮಹಾಲಯ ಅಮಾವಾಸ್ಯವರೆಗೂ ಇರುತ್ತೆ. ಹಾಗೆ ಜಾತಕದಲ್ಲಿ ಪಿತೃದೋಷ ಅಂತಕ್ಕಂಥದ್ದನ್ನು ಕೂಡ ತುಂಬಾ ದೊಡ್ಡ ದೋಷ ಅಂತಾನೆ ಪರಿಗಣಿಸ್ತೇವೆ. ಈ ಪಿತೃದೋಷಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ಪರಿಹಾರಗಳಿರ್ಬೋದು. ಅದರಲ್ಲಿ ಪ್ರಮುಖವಾದದ್ದು ಈ ಪಿತೃಗಳ ಆರಾಧನೆ ಕೂಡ ಒಂದು. ನಾವಿವಾಗಲೇ ತುಂಬಾ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಪಿತೃ ಆರಾಧನೆ ಬಗ್ಗೆ ನೋಡಿರ್ತೀವಿ. ಆದ್ರೆ ನಮ್ಮ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಈ ಪಿತೃಗಳ ಬಗ್ಗೆ ಅರ್ಥಾತ್ ಪಿತೃ ದೇವತೆಗಳ ಬಗ್ಗೆ ಏನ್ ಹೇಳಿದ್ದಾರೆ, ಯಾರು ಈ ಪಿತೃ ದೇವತೆಗಳು, ಇವರ ಆರಾಧನೆ ಯಾರು ಮಾಡ್ಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದರೊಟ್ಟಿಗೆ ನಾವು ಈ ವಿಡಿಯೋದಲ್ಲಿ ಇನ್ನೊಂದು ವಿಚಾರನ ಕೂಡ ನೋಡ್ತೀವಿ. ಅದೇನಪ್ಪಾ ಅಂತ ಅಂದ್ರೆ, ಮಾರ್ಕಂಡೇಯ ಪುರಾಣದಲ್ಲಿ ವಿವರಿಸಿರೋ ದತ್ತಾತ್ರೇಯ ಮಹಾತ್ಮೆಯಲ್ಲಿ ಈ ಪಿತೃ ಆರಾಧನೆ ಬಗ್ಗೆ ಏನ್ ಹೇಳಿದ್ದಾರೆ, ಒಬ್ಬ ಗೃಹಸ್ಥನಾದವನಿಗೆ ಈ ಪಿತೃ ಆರಾಧನೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾನವನ ಕಾಲವನ್ನ 4 ವಿಧವಾಗಿ ವಿಂಗಡಿಸ್ತಾರೆ. ಅವುಗಳು ಸನ್ಯಾಸಿ, ಬ್ರಹ್ಮಚಾರಿ, ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥ. ಇದರಲ್ಲಿ ಗೃಹಸ್ಥಾಶ್ರಮದ ಹಂತ ಬಂದಾಗ ಕೆಲವೊಂದು ಕಾರ್ಯಗಳನ್ನ ಅಥವಾ ಕರ್ಮಗಳನ್ನ ನಾವು ತಪ್ಪದೇ ಮಾಡಲೇಬೇಕು. ಆ ಕರ್ಮಗಳು ಯಾವೆಂದರೆ, ಕೆಲವೊಂದನ್ನ ನಿತ್ಯ ಕರ್ಮಗಳು ಅಂತ ಕರಿತೀವಿ, ಕೆಲವೊಂದನ್ನ ನೈಮಿತ್ತಿಕ ಕರ್ಮಗಳು ಅಂತ ಹೇಳ್ತೀವಿ, ಕೆಲವೊಂದನ್ನ ಕಾಮ್ಯ ಕರ್ಮಗಳು ಅಂತ ಹೇಳ್ತೀವಿ. ಈ ನಿತ್ಯ ಕರ್ಮಗಳಿಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಮ ದಿನನಿತ್ಯದ ಕರ್ಮಗಳು, ಸ್ನಾನ, ಪೂಜೆ, ನಾವು ಮಾಡ್ತಾ ಇರುವಂತ ಕೆಲಸ, ಇದರ ಜೊತೆಗೆ ತಂದೆ ತಾಯಿಗಳ ಶುಶ್ರೂಷೆ ಮತ್ತು ಹೆಂಡತಿ ಮಕ್ಕಳ ಜವಾಬ್ದಾರಿ, ಇವುಗಳ ಜೊತೆಗೆ ಪಿತೃ ಪೂಜೆ ಅಥವಾ ಪಿತೃ ಆರಾಧನೆ ಕೂಡ ಗೃಹಸ್ಥಾಶ್ರಮದಲ್ಲಿ ಒಂದು ಬಹುಮುಖ್ಯವಾದ ಭಾಗ. ಈ ಪಿತೃ ಆರಾಧನೆ ಕೂಡ ನಿತ್ಯ ಆರಾಧನೆ, ಮಾಸಿಕ ಆರಾಧನೆ, ಸಂವತ್ಸರ ಆರಾಧನೆ ಅಂತಾನೂ ಕೂಡ ವಿಭಾಗಿಸ್ತಾರೆ. ನಮಗೆ ಗೊತ್ತಿರೋ ಹಾಗೆ ಬ್ರಾಹ್ಮಣರಲ್ಲಿ ಈ ಪದ್ಧತಿ ತುಂಬಾ ರೂಢಿಯಲ್ಲಿರುತ್ತೆ. ಈ ಪಿತೃಗಳ ಆರಾಧನೆ ಬಗ್ಗೆ ತುಂಬಾ ಜನ 2 ತಪ್ಪು ತಿಳುವಳಿಕೆಗಳನ್ನ ಹೊಂದಿದ್ದಾರೆ. ಒಂದು, ಪಿತೃಗಳು ಅಥವಾ ಪಿತೃ ದೇವತೆಗಳು ಅಂದ್ರೆ ನಮ್ಮ ಪೂರ್ವಜರು ಅಂತ. ಇನ್ನೊಂದು, ಈ ಪಿತೃ ಆರಾಧನೆ ಅಥವಾ ಈ ಪಿತೃ ಪಕ್ಷದಲ್ಲಿ ಪಿತೃ ದೇವತೆಗಳ ಆರಾಧನೆ ಬರೀ ಬ್ರಾಹ್ಮಣರಿಗೆ ಸೀಮಿತ ಅಂತ, ಅಥವಾ ಬರೀ ಪುರುಷರು ಅಥವಾ ಗಂಡಸರಿಗೆ ಸೀಮಿತ ಅಂತ. ಆದ್ರೆ ಶಾಸ್ತ್ರಗಳು ಮತ್ತು ಪುರಾಣಗಳು ಬೇರೆನೆ ಹೇಳುತ್ತೆ. ನಾವು ಯಾವುದೇ ದೇವತಾರಾಧನೆ ಅಥವಾ ಪೂಜೆಗಳನ್ನ ಮಾಡಬೇಕಾದ್ರೆ ಮೊದಲು ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಶಾಸ್ತ್ರಗಳು ಹೇಳುತ್ತೆ, ಯಾರಿಗೆ ಗಂಡು ಮಗು ಇರೋದಿಲ್ವೋ ಅವರು ಕೂಡ ಈ ಪಿತೃ ಆರಾಧನೆ ಅಥವಾ ಶ್ರಾದ್ದ ಕಾರ್ಯಗಳನ್ನ ಮಾಡ್ಬೋದು ಅಂತ. ಯಾರಿಗೆ ಹೆಣ್ಣು ಸಂತಾನ ಇರುತ್ತೋ ಅವರು ಹೆಣ್ಣು ಮಕ್ಕಳು ಕೂಡ ಈ ಶ್ರಾದ್ದಾರಾಧನೆಗಳನ್ನ ಮಾಡಬಹುದು, ಅಥವಾ ತನ್ನ ಹೆಂಡತಿ ಅಥವಾ ಹತ್ತಿರದ ಸಂಬಂಧಿ ಕೂಡ ಈ ಶ್ರಾದ್ದ ಕಾರ್ಯಗಳನ್ನ ನೆರವೇರಿಸಬಹುದು. ಹೆಣ್ಣು ಸಂತಾನವಿದ್ದು ಅವಳಿಗೆ ಮದುವೆ ಆಗಿದ್ರೆ ಅಳಿಯನು ಕೂಡ ಈ ಶ್ರಾದ್ದ ಕಾರ್ಯಗಳನ್ನ ನಡೆಸಬಹುದು. ಈ ಪಿತೃ ಆರಾಧನೆ ಯಾವ ಧರ್ಮದವರಿಗೆ ಸೀಮಿತ ಅಂತ ನೋಡೋದಾದ್ರೆ, ಮೊದಲಿಗೆ ಪಿತೃಗಳು ಅಂದ್ರೆ ನಮ್ಮ ಪೂರ್ವಜರಲ್ಲ, ಅವರು ದೇವತಾಗಣಗಳು. ಬ್ರಹ್ಮನ ಮಗನಾದ ಮನು ಪ್ರಜಾಪತಿಯಿಂದ ಮಹರ್ಷಿಯಂತಹ ಸಪ್ತರ್ಷಿಗಳು ಜನಿಸ್ತಾರೆ ಮತ್ತು ಅವರು ಪಿತೃ ದೇವತೆಗಳನ್ನ ಸೃಷ್ಟಿಸ್ತಾರೆ. ಮಹರ್ಷಿ ಮತ್ತು ಅವನ ಗುಂಪಿನ ಜೊತೆಗೆ ವಿರಾಟ ಪುರುಷ ಮತ್ತು ಬ್ರಹ್ಮ ಮುಂತಾದ ಅನೇಕರು ಪಿತೃಗಳನ್ನ ರಚಿಸ್ತಾರೆ. ಪಿತೃದೇವತೆಗಳನ್ನ ಒಟ್ಟಾಗಿ 7 ಗಣಗಳಾಗಿ ವಿಂಗಡಿಸ್ತಾರೆ. ಬ್ರಹ್ಮನು ಇದರಲ್ಲಿ 3 ಗಣಗಳನ್ನ ರೂಪದಿಂದ ರಚಿಸ್ತಾನೆ. ಅದೇ ರೀತಿ ಉಳಿದ 4 ಗಣಗಳನ್ನ ಪ್ರಕಾಶದಿಂದ ರೂಪಿಸ್ತಾನೆ ಅಂತ 10ನೇ ಸ್ಕಂದ ದೇವಿ ಭಾಗವತದಲ್ಲಿ ವಿವರಿಸಲಾಗಿದೆ. ಈ 7 ಗಣಗಳಲ್ಲಿ ಅಗ್ನಿಸ್ವತರು ದೇವತೆಗಳ ಪಿತೃಗಳಾಗ್ತಾರೆ, ಬಹಿರ್ಷಾದಸರು ಅಸುರರ ಪಿತೃಗಳಾಗ್ತಾರೆ, ಸೋಮದಾಸಸರು ನಾಗಗಳ ಪಿತೃಗಳಾಗ್ತಾರೆ, ಸೋಮಪರು ಬ್ರಾಹ್ಮಣರ ಪಿತೃಗಳಾದರೆ, ಹವಿರ್ಭುಕ್ತರು ಕ್ಷತ್ರಿಯರ, ಆಜ್ಯಪರು ವೈಶ್ಯರ ಹಾಗೂ ಸುಖಾಲಿಕ ಅನ್ನೋರು ಶೂದ್ರರ ಪಿತೃಗಳಾಗ್ತಾರೆ. ಆ ವರ್ಗದವರು ಪಿತೃ ಆರಾಧನೆ ಮಾಡೋದ್ರಿಂದ ಈ ಗಣಗಳಿಗೆ ಹೋಗಿ ಅವರ ಆರಾಧನೆ ಸಲ್ಲುತ್ತೆ. ನಾವು ಮಾಡೋ ಶ್ರಾದ್ದ ಕರ್ಮ ಯಜ್ಞದಂತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಯಜ್ಞಗಳಲ್ಲಿ ನಾವು ಹವಿಸ್ಸನ್ನ ಹೇಗೆ ಕೊಡ್ತೀವಿ ಅದು ದೇವತೆಗಳಿಗೆ ಸಲ್ಲುತ್ತೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಹಿಂದೆ ಬ್ರಹ್ಮ ದೇವತೆಗಳನ್ನ ಸೃಷ್ಟಿಸಿದಾಗ ದೇವತೆಗಳಿಗೂ ಕೂಡ ಹಸಿವಾಗುತ್ತೆ. ಯಜ್ಞದಲ್ಲಿ ಅರ್ಪಿಸಿದಂತ ಹವಿಸ್ಸು ಆ ದೇವತೆಗಳಿಗೆ ಹೋಗಿ ಮುಟ್ಟೋದಕ್ಕೆ ಅಗ್ನಿಗೆ ಅಷ್ಟೊಂದು ಪ್ರಕಾಶ ಇರೋದಿಲ್ಲ. ಅದಕ್ಕೆ ಸ್ವಾಹ ಅನ್ನ ದೇವಿನ ಅಗ್ನಿದೇವನು ಮದುವೆಯಾಗಿ ಆ ಅಗ್ನಿಯಲ್ಲಿ ಅಥವಾ ಯಜ್ಞದಲ್ಲಿ ಅರ್ಪಿಸಿದಂತ ಎಲ್ಲ ಹವಿಸನ್ನ ದೇವತೆಗಳಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾಳೆ. ಅದೇ ರೀತಿ ಈ ಶ್ರಾದ್ದ ಕಾರ್ಯದಲ್ಲಿ ಸ್ವಧಾ ಅನ್ನೋ ದೇವಿಯನ್ನ ಆರಾಧನೆ ಮಾಡ್ತೀವಿ. ನಾವು ಕೊಡೋ ತರ್ಪಣ ಆಗಿರ್ಬೋದು, ಪಿಂಡದಾನ ಆಗಿರ್ಬೋದು, ಅದನ್ನ ಪಿತೃಗಳಿಗೆ ಅರ್ಪಿಸುವಂತಹ ಕೆಲಸವನ್ನ ಈ ಸ್ವಧಾ ಅನ್ನೋ ದೇವತೆ ಮಾಡ್ತಾಳೆ. ಮೇಲಾಗಿ
ಈ ಸ್ವಧಾ ಅನ್ನೋ ದೇವತೆ ಪಿತೃಗಳ ಪತ್ನಿ ಅಂತಲೂ ಕೂಡ ಹೇಳ್ತಾರೆ. ಈ ಸ್ವಾಹ ಮತ್ತೆ ಸ್ವಧಾ ಅನ್ನೋ ದೇವತೆಗಳೇ ಪಿತೃದೇವತೆಗಳಿಗೂ ಮತ್ತೆ ದೇವತೆಗಳಿಗೂ ಹಸಿವನ್ನ ನೀಗಿಸುವಂತಹ ಮತ್ತು ನಾವು ಕೊಟ್ಟಿರೋ ಹವಿಸ್ಸನ್ನ ಅಥವಾ ತರ್ಪಣವನ್ನ ಅವರಿಗೆ ಮುಟ್ಟಿಸೋದಕ್ಕೆ ಸಹಾಯ ಮಾಡ್ತಾರೆ. ಇದೇ ರೀತಿ ನಾವು ಶ್ರಾದ್ದ ಕಾರ್ಯಗಳಲ್ಲಿ ತರ್ಪಣ ಕೊಡಬೇಕಾದ್ರೆ ಪ್ರತಿಯೊಂದು ದೇವತೆಗಳನ್ನ ಆರಾಧನೆ ಮಾಡಿ ಕೊನೆಯಲ್ಲಿ ಸುಧಾ ನಮಸ್ಮರ್ಪಯಾಮಿ ತರ್ಪಯಾಮಿ ಅಂತ ಕೂಡ ಹೇಳ್ತೀವಿ. ಇದರಿಂದ ಸುಧಾ ಅನ್ನೋ ದೇವತೆ ಆ ತರ್ಪಣವನ್ನ ಪಿತೃಗಳಿಗೆ ಅರ್ಪಿಸೋದಕ್ಕೆ ಸಹಾಯ ಮಾಡ್ತಾಳೆ. ನಮ್ಮ 18 ಪುರಾಣಗಳಲ್ಲೊಂದಾದ ಮಾರ್ಕಂಡೇಯ ಪುರಾಣದಲ್ಲೂ ಕೂಡ ಈ ಪಿತೃಗಳ ಆರಾಧನೆ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಈ ಮಾರ್ಕಂಡೇಯ ಪುರಾಣದಲ್ಲಿ ನಮಗೆ ದೇವಿ ಸಪ್ತಶತಿ, ದತ್ತಾತ್ರೇಯ ಮಹಾತ್ಮೆ ಅಂತಹ ಉಪಪುರಾಣಗಳನ್ನ ನೋಡಬಹುದು. ಈ ದತ್ತಾತ್ರೇಯ ಮಹಾತ್ಮೆಯಲ್ಲಿ ಮದಾಲಸ ಅಂತಕ್ಕಂಥ ಒಬ್ಬ ಪತಿವ್ರತೆ ಮತ್ತು ರಾಣಿಯ ಉಪಕಥೆ ಕೂಡ ಬರುತ್ತೆ. ಈ ಮದಾಲಸ ತನಗೆ ಹುಟ್ಟಿದ 3 ಗಂಡು ಮಕ್ಕಳಿಗೆ ಸನ್ಯಾಸಾಶ್ರಮದ ಉಪದೇಶ ಮಾಡ್ತಾ ಅವರಿಗೆ ಜ್ಞಾನ ಮತ್ತು ವಿರಕ್ತಿಯನ್ನು ಉಂಟು ಮಾಡುವ ಹಾಗೆ ಮಾಡ್ತಾಳೆ. ಮುಂದೆ ಮದಾಲಸಳಿಗೆ 4ನೇ ಗಂಡು ಮಗು ಆಗುತ್ತೆ. ಆಗ ಮಹಾರಾಜ ಮೊದಲ 3 ಮಕ್ಕಳು ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಿಗಳಾಗಿದ್ದಾರೆ, ಆದರೆ ನನಗೆ ಉತ್ತರಾಧಿಕಾರಿ ಬೇಕಾಗಿದೆ, ನೀನು ಈ ಮಗುವನ್ನ ಗೃಹಸ್ಥಾಶ್ರಮಕ್ಕೆ ಬೇಕಾದ ಉಪದೇಶವನ್ನ ಕೊಡು ಅಂತ ಕೇಳ್ತಾನೆ. ಇದಕ್ಕೆ ಒಪ್ಪಿದ ಮದಾಲಸ ಈ 4ನೇ ಮಗು, ಅವನ ಹೆಸರು ಅಲರ್ಖ, ಇವನಿಗೆ ಗೃಹಸ್ಥಾಶ್ರಮದ ಬಗ್ಗೆ ಸಂಪೂರ್ಣ ಉಪದೇಶವನ್ನ ಕೊಡೋಕೆ ಶುರು ಮಾಡ್ತಾಳೆ. ಮದಾಲಸ ಹೇಳ್ತಾಳೆ, ನಾವು ದೇವತೆಗಳ ಆರಾಧನೆಯನ್ನ ಪ್ರತಿನಿತ್ಯ ಹೇಗೆ ಮಾಡ್ತೀವೋ ಅದಕ್ಕಿಂತ 1 ಪಟ್ಟು ಹೆಚ್ಚು ಪಿತೃದೇವತೆಗಳ ಆರಾಧನೆಯನ್ನ ಮಾಡಬೇಕು ಅಂತ. ಯಾಕೆಂದರೆ ಈ ಪಿತೃದೋಷ ಅನ್ನೋದು ತುಂಬಾ ಘೋರವಾದ ದೋಷ. ಒಂದೊಮ್ಮೆ ಈ ಪಿತೃದೇವತೆಗಳ ಅನುಗ್ರಹ ನಮ್ಮ ಮೇಲಾದ್ರೆ ನಾವು ಬಯಸುವಂತ ಎಲ್ಲ ಭೌತಿಕ ಸುಖಗಳು ನಮಗೆ ಸಿಗುತ್ತೆ. ನಮಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳನ್ನ ನಾವು ಮಾಡೋಕೆ ಮುಂಚೆ ನಮ್ಮ ಹಿರಿಯರ ಪೂಜೆ ಅಂತ ಮಾಡ್ತೀವಿ. ಇದರರ್ಥ ಮೊದಲು ಪಿತೃಗಳನ್ನ ಸಂತೃಪ್ತಿಪಡಿಸಿ ನಂತರ ನಮ್ಮ ಕಾರ್ಯಗಳನ್ನು ಮಾಡಿದ್ರೆ ನಮಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಅಂತ. ಹೀಗೆ ಮುಂದುವರೆದ ಮದಾಲಸ ಶ್ರಾದ್ದ ಕರ್ಮಗಳ ಬಗ್ಗೆ ಕೂಡ ಹೇಳ್ಕೊಂಡು ಹೋಗ್ತಾಳೆ. ಶ್ರಾದ್ದ ಕರ್ಮದಲ್ಲಿ ನಾವು ಮುಖ್ಯವಾಗಿ 3 ಪಿಂಡಗಳನ್ನ, ಅದರ ಜೊತೆಗೆ ಒಂದು ಚಿಕ್ಕ ಪಿಂಡವನ್ನ, ಒಟ್ಟಾರೆ 4 ಪಿಂಡಗಳನ್ನ ಇಡೋ ಪದ್ಧತಿ ಇದೆ. ಇಟ್ಟಿರುವ 3 ಪಿಂಡಗಳು ತಂದೆ ಅಜ್ಜ ಮುತ್ತಜ್ಜನಿಗೆ ಸೇರಿದ್ರೆ 4ನೇ ಚಿಕ್ಕ ಪಿಂಡ ನಮ್ಮ ಮುತ್ತಜ್ಜನ ಹಿಂದಿನ ತಲೆಮಾರಿನವರು, ಅಂದ್ರೆ 4 ತಲೆಮಾರಿನವರು, ಒಟ್ಟಾರೆ 7 ತಲೆಮಾರುಗಳನ್ನ ನಾವು ಈ 4 ಪಿಂಡಗಳ ಮೂಲಕ ತರ್ಪಣನ ಕೊಡ್ತೀವಿ. ಇದನ್ನ ಬಿಟ್ಟು ನಮಗೆ ಕಾಣದೇ ಇರತಕ್ಕಂತ ಮತ್ತೆ 7 ತಲೆಮಾರಿನವರು ಕೂಡ ಪಿಂಡ ಇಲ್ಲದೇನೆ ನಾವು ತರ್ಪಣವನ್ನ ಕೊಡ್ತೀವಿ. ಒಟ್ಟಾರೆ ಈ ಶ್ರಾದ್ದ ಕರ್ಮದಲ್ಲಿ 14 ತಲೆಮಾರಿನವರೆಗೆ ನಾವು ತರ್ಪಣವನ್ನ ಕೊಡ್ತೀವಿ ಅಂತ ಮದಾಲಸ ಇಲ್ಲಿ ತಿಳಿಸ್ತಾಳೆ. ಇದರ ಜೊತೆಗೆ ಮದಾಲಸ ಹೇಳ್ತಾಳೆ, ನಾವು ಶ್ರಾದ್ದ ಕರ್ಮದಲ್ಲಿ ನಾವು ಉಪಯೋಗಿಸುವಂತ ಒಂದೊಂದು ಹನಿ ನೀರು ಕೂಡ ಅಥವಾ ಪಿಂಡದಲ್ಲಿ ಬೆಳೆಸಿದಂತ ನೆಲದ ಮೇಲೆ ಬಿದ್ದಿರುವ ಅನ್ನದ ಅಗಳು ಕೂಡ ನಮ್ಮ ಪಿತೃಗಳಿಗೆ ಸೇರಿರುತ್ತೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ನಾವು ಬಳಸಿರೋ ನೀರು ಅಥವಾ ತರ್ಪಣಕ್ಕೆ ಬಳಸಿರೋ ನೀರು, ಕೈ ತೊಳೆದಿರುವ ನೀರು ಕೂಡ, ಅಥವಾ ನಾವು ಅಡಿಗೆಯನ್ನ ಬಡಿಸಬೇಕಾದ್ರೆ ಏನಾದ್ರೂ ನೆಲದ ಮೇಲೆ ಬಿದ್ದರೆ ಅದು ಯಾರಾದ್ರೂ ಪಿಶಾಚತ್ವವನ್ನು ಹೊಂದಿದ್ರೆ ಅವರಿಗೆ ಆ ಅನ್ನದ ಅಗಳಿಂದ ಅಥವಾ ನೀರಿನಿಂದ ಸಂತೃಪ್ತಿ ಸಿಗುತ್ತೆ ಅಂತ ಕೂಡ ಹೇಳ್ತಾಳೆ. ಇದರ ಜೊತೆಗೆ ಇನ್ನು ಮುಂದುವರೆದು ಶ್ರಾದ್ದ ಕರ್ಮದಲ್ಲಿ ಸ್ನಾನ ಮಾಡಿದ ನೀರಿಂದನೂ ಕೂಡ ಪಿತೃಗಳಿಗೆ ಸಂತೃಪ್ತರಾಗ್ತಾರೆ. ಅದರ ಜೊತೆಗೆ ಊಟ ಮಾಡಿ ಬ್ರಾಹ್ಮಣರು ಕೈ ತೊಳೆಯೋ ನೀರಿಂದನೂ ಕೂಡ ಪಿತೃಗಳಿಗೆ ಸಂತೃಪ್ತಿಯನ್ನ ಹೊಂದ್ತಾರೆ ಅಂತಲೂ ಕೂಡ ಹೇಳ್ತಾಳೆ. ಹೀಗೆ ಶ್ರಾದ್ದ ಕಾರ್ಯ ಅನ್ನೋದು ತುಂಬಾ ಬಹುದೊಡ್ಡದು. ಅದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಪಿತೃಗಳು ಬಹುಬೇಗ ಸಂತೃಪ್ತಿಯನ್ನ ಹೊಂದ್ತಾರೆ ಅಂತ ಕೂಡ ಹೇಳ್ತಾಳೆ. ಇದೇ ರೀತಿ ಗರುಡ ಪುರಾಣದಲ್ಲೂ ಕೂಡ ವೈನತೆಯ ಅಥವಾ ಗರುಡ ಮತ್ತೆ ವಿಷ್ಣುವಿನ ನಡುವೆ ನಡೆದ ಸಂವಾದದಲ್ಲಿ ಪಿತೃದೇವತೆಗಳ ಆರಾಧನೆ ಬಗ್ಗೆ ವಿಷ್ಣು ತುಂಬಾ ಸವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಾನೆ. ನಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ತೀರ್ಕೊಂಡೋದ್ರೆ ಮಾರನೇ ದಿನದಿಂದನೇ ಅವರಿಗೆ 1 ಲೋಟ ನೀರು ಅಥವಾ ಅವರಿಗೆ ಶ್ರಾದ್ದ ಕಾರ್ಯಗಳನ್ನ ಶುರು ಮಾಡಬೇಕು ಅಂತ ಕೂಡ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಮಾರನೇ ದಿನ ಅವರು ಪಿಶಾಚತ್ವ ಅಥವಾ ಪ್ರೇತತ್ವವನ್ನು ಹೊಂತಾರೆ. ಅವರು ಮುಂದಿನ 13 ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಇರ್ತಾರೆ. ಅವರಿಗೆ ಹಸಿವಾಗುತ್ತೆ, ಬಾಯಾರಿಕೆ ಆಗುತ್ತೆ, ಆದ್ರೆ ಅವ್ರಿಗೆ ಯಾರಿಗೂ ಹೇಳೋದಕ್ಕಾಗೋದಿಲ್ಲ, ನಾವು ಅವ್ರನ್ನ ನೋಡೋದಕ್ಕೂ ಕೂಡ ಆಗೋದಿಲ್ಲ. ಆದ ಕಾರಣ ನಾವು ಇಡುವಂತಹ ಅನ್ನಾಹಾರಗಳು ಅಥವಾ ನೀರು ಕೂಡ ಅವರಿಗೆ ತುಂಬಾ ಸಂತೃಪ್ತಿಯನ್ನ ಕೊಡುತ್ತೆ. ಇದರಿಂದ ಪಿತೃದೇವತೆಗಳು ಸಂತೃಪ್ತಿಯನ್ನ ಹೊಂದ್ತಾರೆ. ನಮ್ಮ ಪೂರ್ವಜರು ಕೂಡ ಸಂತೃಪ್ತಿಯನ್ನ ಹೊಂದಿ ನಮ್ಮನ್ನ ಪಿತೃದೋಷಗಳಿಂದ ಕಾಪಾಡ್ತಾರೆ. ನೋಡಿದ್ವಲ್ಲ ಸ್ನೇಹಿತರೆ, ಪಿತೃಗಳ ಆರಾಧನೆ ಅನ್ನೋದು ತುಂಬಾ ದೊಡ್ಡ ವಿಚಾರ. ನಾವೀಗ ತಿಳ್ಕೊಂಡಿದ್ದಕ್ಕಂತ ವಿಚಾರವನ್ನ ಆದಷ್ಟು ಜನಕ್ಕೆ ಶೇರ್ ಮಾಡೋಣ. ಜೊತೆಗೆ ನಾವು ಕೂಡ ಪಿತೃಗಳ ಆರಾಧನೆಯನ್ನ ಮಾಡೋದಕ್ಕೆ ಶುರು ಮಾಡೋಣ. ಈ ಪಿತೃಪಕ್ಷದಲ್ಲಿ ನಮ್ಮ ಕೈಲಾದಷ್ಟು ಆರಾಧನೆಯನ್ನ ಮಾಡಿ ಪಿತೃಗಳನ್ನ ಸಂತೈಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.